ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ಯುವನಿಧಿಗೆ ಸಂಬಂಧಿಸಿದಂತೆ ಡಿಸೆಂಬರ್ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ನಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಮಾಡಲಾಗಿದೆ. ಸೊ ಯಾವ ಚೇಂಜಸ್ ಆಗಿದೆ, ಅಗ್ರಿಗೇಟ್ ಪರ್ಸೆಂಟೇಜ್, ಟಾಪ್ 3 ಹೈಯೆಸ್ಟ್ ಸ್ಕೋರಿಂಗ್ ಮಾರ್ಕ್ಸ್ ಹಾಗೂ ಸೆಲ್ಫ್ ಡಿಕ್ಲರೇಷನ್ ಚೇಂಜಸ್ ಆಗೋದಕ್ಕಿಂತ ಮುಂಚೆ ಡಿಕ್ಲರೇಷನ್ ಕೊಟ್ಟವರು ಮತ್ತೆ ಕೊಡಬೇಕಾ, ಹಾಗೂ ಯುವನಿಧಿ ಯೋಜನೆ ಸ್ಟಾಪ್ ಆಗ್ತಾ ಇದೆ ಅಥವಾ ಯುವನಿಧಿ ಯೋಜನೆ ಹಣ ಇನ್ನು ಮುಂದೆ ಬರುವುದಿಲ್ಲ ಮತ್ತು ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಸ್ಟೇಟಸ್ ಅನ್ನು ಚೆಕ್ ಮಾಡುವ ಮೂಲಕ ಈ ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ಇಂತಹ ಯುವನಿಧಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇಲ್ಲಿ ಮೊದಲನೆಯದಾಗಿ ಡಿಸೆಂಬರ್ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಚೇಂಜ್ ಆಗುವುದಕ್ಕಿಂತ ಮುಂಚೆ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿರ್ತೀರಾ, ಸೊ ಅವರು ಈಗ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಜನವರಿಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಬಹುದಾಗಿರುತ್ತೆ. ಸೊ ನಂತರ ಅಗ್ರಿಗೇಟ್ ಪರ್ಸೆಂಟೇಜ್ ಎಂಟರ್ ಮಾಡಬೇಕಾದ್ರೆ ಪ್ರೀವಿಯಸ್ ಆಗಿ ಓನ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಎಂಟರ್ ಮಾಡಲು ಮಾತ್ರ ಅವಕಾಶ ಇತ್ತು. ಆದರೆ ಈಗ CGPA ಅಥವಾ ಗ್ರೇಡ್ ಅನ್ನು ಎಂಟರ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಪರ್ಸೆಂಟೇಜ್ ಅನ್ನ ಎಂಟರ್ ಮಾಡಬಹುದು ಅಥವಾ CGPA ಎಂಟರ್ ಮಾಡಬಹುದಾಗಿರುತ್ತೆ. ಸೊ ನಂತರ ಇಲ್ಲಿ ಟಾಪ್ 3 ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಮತ್ತು ಮಾರ್ಕ್ಸ್ ಅನ್ನು ಎಂಟರ್ ಮಾಡಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇತ್ತು. ಸೊ ಇಲ್ಲಿ ಈಗ ಅದಕ್ಕೂ ಸಹ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೀವಿಯಸ್ ಆಗಿ ಓನ್ಲಿ ಟಾಪ್ 3 ಹೈಯೆಸ್ಟ್ ಸ್ಕೋರ್ಸ್ನ ಮಾತ್ರ ಎಂಟರ್ ಮಾಡಲು ಅವಕಾಶ ಇತ್ತು. ಆದರೆ ಈಗ ಟಾಪ್ 3 ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಮತ್ತು ಮಾರ್ಕ್ಸ್ ಅನ್ನು ಎಂಟರ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟೋಟಲ್ 6 ಸೆಮ್ಸ್ನಲ್ಲಿ ಹೈಯೆಸ್ಟ್ ಬಂದಿರುವಂತಹ ಯಾವುದಾದ್ರೂ 3 ಸಬ್ಜೆಕ್ಟ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಆ 3 ಸಬ್ಜೆಕ್ಟ್ಸ್ನಲ್ಲಿ ಬಂದಿರುವಂತಹ ಮಾರ್ಕ್ಸ್ ಅನ್ನು ಈ ಕೆಳಗಡೆ ಕೊಟ್ಟಿರುವ ಮಾರ್ಕ್ಸ್ ಎಂಟರ್ ಮಾಡುವ ಆಪ್ಷನ್ಸ್ನಲ್ಲಿ ಮಾರ್ಕ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಲು ಡಿಸೆಂಬರ್ 25 ಲಾಸ್ಟ್ ಡೇಟ್ ಆಗಿರೋದ್ರಿಂದ 25ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ. ಸೊ ಇದಾದ ನಂತರ ಕೆಲವೊಂದು ವಿದ್ಯಾರ್ಥಿಗಳು ಯುವನಿಧಿ ಸ್ಟಾಪ್ ಆಗುತ್ತೆ ಅಥವಾ ಯುವನಿಧಿ ಹಣ ಇನ್ನು ಮುಂದೆ ಬರುವುದಿಲ್ಲ ಅಂತೇಳಿ ಕಾಮೆಂಟ್ ಅನ್ನು ಹಾಕಿದ್ರಿ. ಯಾರಿಗೆ ಯುವನಿಧಿ ಸ್ಟಾಪ್ ಆಗುತ್ತೆ ಅಂತ ನೋಡೋದಾದ್ರೆ, ಯಾವ ವಿದ್ಯಾರ್ಥಿಗಳಿಗೆ 24 ತಿಂಗಳಿನ ಅಮೌಂಟ್ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಯುವನಿಧಿ ಹಣ ಕಂಪ್ಲೀಟ್ ಆಗಿ 2 ವರ್ಷ ಕ್ರೆಡಿಟ್ ಆಗಿರುತ್ತೆ, ಸೊ ಅಂತಹ ವಿದ್ಯಾರ್ಥಿಗಳಿಗೆ ಯುವನಿಧಿ ಹಣ ಸ್ಟಾಪ್ ಆಗುತ್ತೆ. ಉಳಿದಂತಹ ವಿದ್ಯಾರ್ಥಿಗಳಿಗೆ ಯುವನಿಧಿ ಬಂದೇ ಬರುತ್ತೆ. 24 ಮಂತ್ಸ್ ಅಮೌಂಟ್ ಅನ್ನು ಯಾರು ಪಡ್ಕೊಂಡಿರ್ತೀರ, ಸೊ ಅವರಿಗೆ ಮಾತ್ರ ಸ್ಟಾಪ್ ಆಗುತ್ತೆ, ಉಳಿದಂಥವರಿಗೆ ಕಂಟಿನ್ಯೂ ಆಗುತ್ತೆ. ಸೊ ನಂತರ ಇಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಸ್ಟೇಟಸ್ ಅನ್ನು ಸಹ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಅಕ್ಟೋಬರ್ ತಿಂಗಳ ಅಮೌಂಟ್ ಬಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಈಗಾಗಲೇ ಕ್ರೆಡಿಟ್ ಆಗಿದೆ, ಇನ್ನು ಉಳಿದಂತಹ ವಿದ್ಯಾರ್ಥಿಗಳಿಗೆ DBT ಪುಷ್ ಆಗಿದೆ. ಸೊ DBT ಪುಷ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮಂತ್ ಒಳಗಾಗಿ ಅಮೌಂಟ್ ಕ್ರೆಡಿಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ನಂತರ ಇಲ್ಲಿ ನವೆಂಬರ್ನ ಸ್ಟೇಟಸ್ ಅನ್ನು ಸಹ ಚೆಕ್ ಮಾಡಿದಾಗ ನವೆಂಬರ್ನ ಸ್ಟೇಟಸ್ ಬಂದು DBT ಪುಷ್ಡ್ ಅಂತ ಇದೆ. ಸೊ ಯಾರಿಗೆ DBT ಪುಷ್ ಆಗಿದ್ದು ಪೇಮೆಂಟ್ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ಇರುವಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಪಕ್ಕಾ ಬಂದೇ ಬರುತ್ತೆ. ಸೊ ಯಾವುದೇ ರೀತಿಯಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.